ಕೋಡುಬಳೆ ಅಂದ್ರೆ ಅಡುಕಲೆ. ಇರಾನ್ ಅಮೆರಿಕ ಯುದ್ಧದಲ್ಲಿ ಪ್ರಿಯಾಂಕ್ ಬ್ಯುಸಿ. ಪ್ರಿಯಾಂಕ್ ತಮ್ಮ ಇಲಾಖೆಯ ಬಗ್ಗೆ ತಲೆ ಕೆಡಿಸಿಕೊಳ್ಳಿ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ, ವ್ಯಂಗ್ಯವಾಡಿದ್ದಾರೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ದೀವಿ, ಕಾನೂನು ಸುವ್ಯವಸ್ಥೆ ಇರಬಹುದು, ಪೊಲೀಸ್ ಇಲಾಖೆಯಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ಎಡವಟ್ಟುಗಳಿರಬಹುದು. ಅದರ ಜೊತೆಗೆ ಈಗ ಗೊತ್ತಾದಂತಹ ಮಾಹಿತಿ, ಕಲಬುರಗಿಯಲ್ಲಿ ಸಜಾ ಖೈದಿಗಳು ಎಸ್ಕೇಪ್ ಆಗಿರುವಂತಹ ವಿಷಯ ಇರಬಹುದು. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಪ್ರಿಯಾಂಕ ಖರ್ಗೆ ಅವರು ಸದ್ಯ ಈಗ ಅಮೇರಿಕ ಮತ್ತು ಇರಾನ್ ಮಧ್ಯೆ ಯುದ್ಧ ನಡೀತಾ ಇದೆ, ಅದ್ರ ಬ್ಯುಸಿಲಿದ್ದಾರೆ. ಸೊ ಆದಷ್ಟು ಬೇಗ ಅದನ್ನು ಇತ್ಯರ್ಥ ಮಾಡಿ ತಮ್ಮ ಜಿಲ್ಲೆ ಮತ್ತು ತಮ್ಮ ಇಲಾಖೆ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ರಾಜ್ಯದ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ ಖರ್ಗೆ ಅವರು ಸದ್ಯ ಈಗ ಅಮೇರಿಕ ಮತ್ತು ಇರಾನ್ ಮಧ್ಯೆ ಯುದ್ಧ ನಡೀತಾ ಇದೆ, ಅದ್ರ ಬ್ಯುಸಿಲಿದ್ದಾರೆ. ಸೊ ಆದಷ್ಟು ಬೇಗ ಅದನ್ನು ಇತ್ಯರ್ಥ ಮಾಡಿ ತಮ್ಮ ಜಿಲ್ಲೆ ಮತ್ತು ತಮ್ಮ ಇಲಾಖೆ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ರಾಜ್ಯದ ಗೃಹ ಸಚಿವರ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ದತ್ತಾತ್ರೇಯ ಪಾಟೀಲ್, ಖೈದಿಗಳು ಕಾಂಪೌಂಡ್ ಹಾರಿ ಎಸ್ಕೇಪ್ ಆಗ್ತಾರೆ ಅಂದ್ರೆ ಇದಕ್ಕಿಂತ ದುರ್ದೈವ ಮತ್ತೊಂದಿಲ್ಲ. ಅದರ ಜೊತೆಗೆ ಜನರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ, ಜೈಲಿನ ಒಳಗಡೆ ಇರೋರನ್ನೇ ಕಾಯೋಕ್ಕಾಗ್ತಾ ಇಲ್ಲ, ಹೊರಗಡೆ ಇರುವಂತಹ ಕಳ್ಳರನ್ನ ಇವರು ಹೇಗೆ ಹಿಡಿತಾರೆ ಅಂತ. ಮಧುಶ್ರೀ, ನಿಜಕ್ಕೂ ಸಾಕಷ್ಟು ಅನುಮಾನ ಹುಟ್ಟಿಸ್ತಾ ಇರ್ತಕ್ಕಂಥ ಪ್ರಕರಣ ಇದು. ಯಾಕಂತಂದರೆ ಬ್ಯಾರಕ್ನಲ್ಲಿರ್ತಕ್ಕಂಥ ಆ ಮೂವರು, ಅದು ಸಜಾಬಂದಿ ಕೈದಿಗಳೇನಿದ್ದಾರೆ ತಪ್ಪಿಸ್ಕೊಂಡಿರ್ತಕ್ಕಂಥದ್ದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತದೆ. ಯಾಕಂತಂದರೆ ಕಲಬುರಗಿ ಸೆಂಟ್ರಲ್ ಜೈಲಿರ್ತಕ್ಕಂಥ ಬ್ಯಾರಕ್ಗಳೇನಿದ್ದಾವೆ ಅವುಗಳ ಕಂಬಿಗಳನ್ನು ಕೊಯ್ದು ಅವರು ಅಲ್ಲಿಂದ ಕಂಪೌಂಡ್ ಹಾರಿ ಎಸ್ಕೇಪ್ ಆಗೋವರೆಗೂ ಕೂಡ ಜೈಲ್ ಅಧಿಕಾರಿಗಳು ಮತ್ತು ಜೈಲ್ ಸಿಬ್ಬಂದಿ ಏನು ಮಾಡ್ತಾಯಿದ್ರು. ಮತ್ತು ಸಹಜವಾಗಿ ಆ ಕಂಬಿಗಳು ಕೇವಲ ಒಂದು ದಿನದಲ್ಲಿ ಕೊಯ್ಯುವಂಥ ಕೆಲಸ ಆಗಲ್ಲ, ಅದಕ್ಕೆ 2-3 ದಿನದಿಂದ ಪ್ಲ್ಯಾನ್ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಸದ್ಯ TV9ಗೆ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ 2-3 ದಿನಗಳ ನಿರಂತರವಾಗಿ ಕೈದಿಗಳು ಎಸ್ಕೇಪ್ ಆಗೋಕೆ ಪ್ಲಾನ್ ಮಾಡ್ತಾ ಇದ್ರು ಕೂಡ ಆ ಜೈಲೊಳಗಡೆ ಇರತಕ್ಕಂಥ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಏನು ಮಾಡ್ತಿದ್ರು ಅನ್ನುವಂಥ ಒಂದು ಅನುಮಾನ ಸಾಕಷ್ಟು ಈಗ ಹುಡ್ತಾ ಇರ್ತಕ್ಕಂಥದ್ದು. ಆದರೆ ಇನ್ನೊಂದು ವಿಚಾರ ಏನಂತಾರೆ, ಕಳೆದ 3-4 ತಿಂಗಳಿಂದ ಕಲಬುರಗಿ ಸೆಂಟ್ರಲ್ ಜೈಲ್ಗೆ ಅಂದರೆ ಚೀಫ್ ಸೂಪ್ರಿಡೆಂಟ್ ಅನ್ನುವಂಥ ಅಧಿಕಾರಿನೇ ಇಲ್ಲ. ಆ ಲಾಸ್ಟ್ ಇದ್ದಂಥ ಅಧಿಕಾರಿ ಇಲ್ಲಿಂದ OOD ಮೇಲೆ ವರ್ಗಾವಣೆ ಆದ ನಂತರ ಇಲ್ಲಿವರೆಗೂ ಕೂಡ ಮುಖ್ಯ ಅಧೀಕ್ಷಕರಾಗಿ ಯಾರೂ ಕೂಡ ಅಧಿಕಾರ ವಹಿಸ್ಕೊಂಡಿಲ್ಲ. ಹೀಗಾಗಿ ಸಹಜವಾಗಿ ಕಲಬುರಗಿ ಸೆಂಟ್ರಲ್ ಜೈಲಿನಲ್ಲಿ ಸಾಕಷ್ಟು ಏನು ಅಧಿಕಾರಿಗಳ ಅಂದಾ ದರ್ಬಾರ್ ನಡೀತಿತ್ತು ಮತ್ತು ಆ ಕೈದಿಗಳು ಹೇಳಿದ್ದೇ ಆಟ ಅನ್ನುವಂಥ ಒಂದು ಮಾಹಿತಿ ಕೂಡ ಸದ್ಯ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡಂಥ ಕೈದಿಗಳು ಸದ್ಯ ಬ್ಯಾರಕ್ನ ಕಂಬಿಗಳನ್ನು ಸೀಳಿ ಕಂಪೌಂಡನ್ನು ಹಾರಿ ಎಸ್ಕೇಪ್ ಆಗಿರ್ತಕ್ಕಂಥದ್ದು ಸಾಕಷ್ಟು ಏನು ಆತಂಕ ಮೂಡಿಸ್ತಾ ಇರ್ತಕ್ಕಂಥದ್ದು. ಸಜಾಬಂದಿ ಕೈದಿಗಳೇ ಆ ಜೈಲಿನ ಒಳಗಡೆಯಿಂದ ಎಸ್ಕೇಪ್ ಆಗ್ತಾರೆ ಅಂತಂದರೆ ಹೊರಗಡೆ ಇರ್ತಕ್ಕಂಥ ಆ ಕ್ರಿಮಿನಲ್ಗಳನ್ನು ಸರ್ಕಾರ ಹೇಗೆ ಮಟ್ಟ ಹಾಕುತ್ತೆ ಅನ್ನುವಂಥ ಒಂದು ಆರೋಪವನ್ನು ಸದ್ಯ BJP ಮಾಡ್ತಾಯಿದೆ. ಆ ಕಲಬುರಗಿ ಸೆಂಟ್ರಲ್ ಜೈಲ್ ಪ್ರಕರಣವನ್ನು BJP ಎನ್ಕ್ಯಾಶ್ ಮಾಡಿಕೊಳ್ತಾ ಇದೆ. ಖುದ್ದು ಗೃಹ ಸಚಿವರ ತವರಲ್ಲೇ ಈ ರೀತಿಯಾದಂಥ ಘಟನಾವಳಿಗಳು ಪುನರಾವರ್ತನೆ ಆಗ್ತಾ ಇದೆ. ಯಾಕಂತಂದರೆ ಕಲಬುರಗಿ ಕಳೆದ 1 ತಿಂಗಳಿಂದನೂ ಕೂಡ ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಲೋಕಾಯುಕ್ತ ರೇಡ್ಗಳಾದವು ಮತ್ತು ಖುದ್ದು PSI ಏನು ಖುದ್ದು PSI ಲೋಕಾಯುಕ್ತ ಬಲೆಗೆ ಬಿದ್ದರು. ಇವತ್ತು ಕಲಬುರಗಿ ಸೆಂಟ್ರಲ್ ಜೈಲಿನಲ್ಲಿರ್ತಕ್ಕಂಥ ಏನು ಬಂದಿಗಳು ಅಂದರೆ ಸಜಾಬಂದಿಗಳು ಎಸ್ಕೇಪ್ ಆಗ್ತಾ ಇದ್ದಾರೆ ಅಂತಂದರೆ ಡಿಪಾರ್ಟ್ಮೆಂಟ್ನ ಕಾರ್ಯವೈಖರಿ ಬಗ್ಗೆ ಸಾಕಷ್ಟು ಅನುಮಾನ ಮೂಡಿಸ್ತಾ ಇದೆ. ಹೀಗಾಗಿ ಖುದ್ದು BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಖುದ್ದು ಖರ್ಗೆ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಖರ್ಗೆ ಅವರು ಇರಾಕ್ ಮತ್ತು ಅಮೆರಿಕ ಯುದ್ಧದಲ್ಲಿ ಬಿಜಿ ಇದ್ದಾರೆ, ತಮ್ಮ ಇಲಾಖೆ ಮತ್ತು ತಮ್ಮ ತವರು ಜಿಲ್ಲೆಯಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಗಮನ ಕೊಡಬೇಕು ಅನ್ನೋಂಥ ಒಂದು ವ್ಯಂಗ್ಯದ ಮೂಲಕ ಖರ್ಗೆ ಅವರನ್ನ ಕೆಣಕುವಂಥ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥದ್ದು. ಯಾಕಂತಂದರೆ ಸಹಜವಾಗಿ ಸೆಂಟ್ರಲ್ ಜೈಲ್ ಅನ್ನುವಂಥದ್ದು ಸಾಕಷ್ಟು ಬಿಗಿ ಭದ್ರತೆಯಿಂದ ಕೂಡಿರುತ್ತೆ, ಸಾಕಷ್ಟು ಏನಂತಾರೆ ನಿಗಾಗಳಿರುತ್ತೆ. ಯಾಕಂತಂದರೆ KSISF ಅನ್ನುವಂಥ ಒಂದು ಭದ್ರತಾ ಪಡೆ ಕೂಡ ಆ ಜೈಲಿನ ಹೊರಗಡೆ ಕಣ್ಗಾವಲನ್ನು ಇಟ್ಟಿರುತ್ತೆ. ಆ ಭದ್ರತಾ ಪಡೆ ಏನು ಮಾಡ್ತಿತ್ತು ಮತ್ತು ಕಲಬುರಗಿ ಸೆಂಟ್ರಲ್ ಜೈಲ್ ಸಿಬ್ಬಂದಿಗಳೇನಿದ್ದಾರೆ, ಅಧಿಕಾರಿಗಳೇನಿದ್ದಾರೆ, ಅವರೆಲ್ಲ ಏನು ಮಾಡ್ತಾಯಿದ್ರು, ಯಾಕೆಂತಂದರೆ ಪ್ರತಿನಿತ್ಯ ಕೂಡ ಜೈಲ್ ಒಳಗಡೆ ರೌಂಡ್ಸ್ ಹೋಗಬೇಕಾಗುತ್ತೆ. ಯಾವ್ಯಾವ ಬಂದಿಖಾನೆಯಲ್ಲಿ ಯಾವ್ಯಾವ ಪ್ರಿಸನರ್ಸ್ಗಳಿದ್ದಾರೆ ಮತ್ತು ಸಜಾಬಂದಿಗಳಿದ್ದಾರೆ ಅವರೆಲ್ಲನೂ ಕೂಡ ನೋಡಬೇಕಾಗುತ್ತೆ. ಅವೆಲ್ಲವನ್ನು ಕೂಡ ಯಾಕೆ ಇವರು ಗಮನಿಸಲಿಲ್ಲ ಅನ್ನುವಂಥದ್ದು ಸಾಕಷ್ಟು ಅನುಮಾನ ಮೂಡಿಸ್ತಾ ಇರ್ತಕ್ಕಂಥದ್ದು. ಮಧುಶ್ರೀ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ದತ್ತಾತ್ರೇಯ ಪಾಟೀಲ್. ಕೋಡುಬಳೆ ಅಂದ್ರೆ ಅಡುಕಲೆ.